ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನಂತೂ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಏನಿದು ಸ್ಕೂಲ್ನೆಲ್ಲ ತೋರಿಸ್ತಿದ್ದಾರೆ ಅಂತ ಹೇಳಿ ಅಂದ್ಕೋಬೋದು. ಹೌದು, ಹಾಗೆ ತಮ್ನೈಲ್ ನೋಡಿ ನಿಮಗೆಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ಇವತ್ತು ಅನ್ವಿಕಾದು ರಿಸಲ್ಟ್ ಇದೆ. ಅದಕ್ಕೋಸ್ಕರ ಇವತ್ತು ಸ್ಕೂಲ್ ಹತ್ರ ಬಂದಿದ್ದೀವಿ ರಿಸಲ್ಟ್ನ ನೋಡೋಣ ಅಂತ ಹೇಳಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇವತ್ತು ರಿಸಲ್ಟ್ ಇದೆ, ಸ್ಕೂಲ್ ಹತ್ರ ಬರಬೇಕು ಅಂತ ಹೇಳಿ ಅನ್ವಿಕಾ ಅವರು ಕ್ಲಾಸ್ ಟೀಚರು ನನಗೆ ಕಾಲ್ ಮಾಡಿ ಹೇಳಿದರು ನಿನ್ನೆನೆ. ಅನ್ವಿಕಾ ಮತ್ತು ಅವರಪ್ಪ ನಿನ್ನೆ ನೈಟು ಜಾವಗಲ್ ಹತ್ರ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದರು. ಅಲ್ಲಿ ನಿನ್ನೆ ಜಾತ್ರೆ ಇತ್ತು. ನೈಟು ಊಟ ಮಾಡಿಕೊಂಡು ರಿಟರ್ನ್ ಬರೋಣ ಅಂತ ಹೇಳಿ ಇಬ್ಬರೂ ಹೋದರು. ಆದರೆ ಅನ್ವಿಕಾ ಅಲ್ಲಿ ಹೋದ ತಕ್ಷಣ ಮಲ್ಕೊಬಿಟ್ಲಂತೆ. ಇನ್ನು ಬೈಕ್ನಲ್ಲಿ ಮಲಗಿದ್ದಾಗ ಕರ್ಕೊಬರೋಕ್ಕಾಗಲ್ಲ ಅಂತ ಹೇಳಿ ಇಬ್ಬರು ಕೂಡ ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಎದ್ದು ಬರುವಾಗ ಸ್ಕೂಲ್ ಹತ್ರ ಅಲ್ಲೇ ಬನ್ನಿ, ನಾನು ಸ್ಕೂಲ್ ಹತ್ರ ಬರ್ತೀನಿ ಅಂತ ಹೇಳಿ ನಾನು ಕಾಲ್ ಮಾಡಿ ಹೇಳಿ. ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಅನ್ವಿಕಾ CV 100% ತೆಗೆದಿದ್ದಾಳೆ ಅಂತ ಹೇಳಿ ಅಲ್ಲಿ ಕೂಡ ಬೋರ್ಡ್ ಹಾಕಿದರು. ಅನ್ವಿಕಾ ಅವ್ರ ಕ್ಲಾಸಲ್ಲಿ 6 ಜನ ಮಕ್ಕಳು 100ಗೆ 100% ತೆಗೆದಿದ್ರು. 6 ಜನದಲ್ಲಿ ಅನ್ವಿಕಾ ಕೂಡ ಒಬ್ಬಳು. ನಮ್ಮ ಮನೆಯವರು ಮಾರ್ಕ್ಸ್ ಕಾರ್ಡ್ಗೆ ಸೈನ್ ಮಾಡಿರಲಿಲ್ಲ, ನಾನೇ ಹೋಗಿ ಮಾಡಲಿ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ರು. ನೋಡ್ಬೋದು ನೀವು, ಮಾರ್ಕ್ಸ್ ಕಾರ್ಡಲ್ಲಿ ಪ್ರತಿಯೊಂದಕ್ಕೂ ಕೂಡ ನಾನೇ ಸೈನ್ ಮಾಡಿದ್ದೀನಿ. ಟೀಚರ್ಸ್ ಹೇಳಿದ್ದಾರೆ, ಸರ್ ನೀವು ಕೂಡ ಸೈನ್ ಮಾಡ್ಬೋದಲ್ವ, ಮಾಡಿ ಪರವಾಗಿಲ್ಲ ಅಂತ. ಆದರೆ ನಮ್ಮ ಮನೆಯವರು ಇಲ್ಲ, ಅವರೇ ಬಂದು ಸೈನ್ ಮಾಡಲಿ, ಎಲ್ಲ ಸೈನು ಅವರೇ ಮಾಡಿದಾರಲ್ವ, 5-2 ಅವರೇ ಮಾಡಿಬಿಡಲಿ ಅಂತ ಹೇಳಿ ನಮ್ಮ ಮನೆಯವರು ಟೀಚರ್ಗೆ ಆಗಂತ ಹೇಳಿ ಸೈನ್ ಮಾಡದೆ ಹಾಗೆ ನಿಂತಿದ್ರು. ನಾನು ಹೋದ ತಕ್ಷಣವೇ ಟೀಚರ್ಸ್ ಹೇಳ್ತಾಯಿದ್ರು, ಸರ್ಗೆ ಎಷ್ಟು ಹೇಳಿದ್ರು ಕೂಡ ಅವರು ಸೈನ್ ಮಾಡಲಿಲ್ಲ, ನಿಮಗೋಸ್ಕರನೇ ವೆಯ್ಟ್ ಮಾಡಿದ್ದಾರೆ ಇಷ್ಟ ತನಕ ಅಂತ ಹೇಳಿ ಟೀಚರ್ಸ್ ಹೇಳ್ತಾಯಿದ್ರು. ಮತ್ತು ನೋಡಿ ಯಾವ್ಯಾವ ಮಕ್ಕಳು 100% ಮತ್ತು 99% ತೆಗೆದಿದ್ದಾರೆ. ಪ್ರತಿ ಕ್ಲಾಸ್ ಹತ್ರನೂ ಅವ್ರವ್ರದ್ದು ಫೋಟೋಸ್ನ ಹಾಕಿ ಈ ಥರ ಚಿತ್ರಗಳೆಲ್ಲ ಬಿಡಿಸಿ ತುಂಬ ಚೆನ್ನಾಗಿ ಮಾಡಿದರು. ರಿಸಲ್ಟ್ಗೂ ಕೂಡ ಇಷ್ಟು ಡೆಕೋರೇಟ್ ಮಾಡಿದಾರಲ್ಲ ಅಂಥೇಳಿ ಅಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಫಸ್ಟ್ ಸ್ಟ್ಯಾಂಡರ್ಡಿಂದ 9th ಸ್ಟ್ಯಾಂಡರ್ಡ್ ತನಕ ಯಾವ್ಯಾವ ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಅದರಲ್ಲಿ 100 ಮತ್ತು 99 ತೆಗೆದಿರೋ ಮಕ್ಕಳದು ಮಾತ್ರ ಕ್ಲಾಸಿಂದ ಹೊರಗಡೆ ಈ ರೀತಿ ಮಾಡಿಬಿಟ್ಟು ಬೋರ್ಡ್ಗಳಲ್ಲಿ ಹಾಕಿದ್ದಾರೆ. ಪ್ರತಿ ಕ್ಲಾಸ್ ಹತ್ರನೂ ಹೋಗಿ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಪ್ರತಿ ಕ್ಲಾಸ್ ಹತ್ರನೂ ಈ ರೀತಿ ಹಾಕಿದ್ದಾರೆ ಎಲ್ಲ ಮಕ್ಕಳದೂ. ರಿಸಲ್ಟ್ನ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಅಷ್ಟು ಮಕ್ಕಳು ಕೂಡ ಇಷ್ಟು ಚೆನ್ನಾಗಿ ಓದಿದಾರಲ್ಲ, 5th 6th 7th ಎಲ್ಲ ಮಕ್ಕಳದು ನಾನು ನೋಡಿದೆ. ಹೈಸ್ಕೂಲ್ ಅಂದರೆ 8th 9th ಮಕ್ಕಳದು ನೋಡೋಕ್ಕಾಗಲಿಲ್ಲ, ಅದು ಮೇಲ್ಗಡೆ ಕ್ಲಾಸಸ್ ಇರೋದು, ಅಲ್ಲಿಗೆ ನಾನು ಹೋಗಲಿಲ್ಲ. ಕೆಳಗಡೆ ಇರೋ ಎಲ್ಲ ಕ್ಲಾಸ್ ಹತ್ರನೂ ಹೋಗಿ ಎಲ್ಲದನ್ನು ನೋಡಿದು. ನಾನು ನಮ್ಮ ಮನೆಯವರು ಎಲ್ಲರೂ ಕೂಡ ಹೋಗಿ ಎಲ್ಲ ಮಕ್ಕಳದು ರಿಸಲ್ಟ್ನ ನೋಡ್ಕೊಂಡ್ವಿ. ಎಲ್ಲ ಪೇರೆಂಟ್ಸ್ಗಳು ಕೂಡ ಅವ್ರ ಮಕ್ಕಳದು ಫೋಟೋಸ್ ಎಲ್ಲ ಹೊರಗಡೆ ಈ ರೀತಿ ಗೊಂಬೆ ಮಾಡಿ ಅದರೊಳಗೆ ಮಕ್ಕಳದು ಫೋಟೋಸ್ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ಖುಷಿಯಿಂದ ಎಲ್ಲರೂ ಕೂಡ ಫೋಟೋ ತಗೊಳೋದಾಗಲಿ ವಿಡಿಯೋ ಮಾಡ್ಕೊಳೋದು ಎಲ್ಲದನ್ನು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಟ್ ಮಾತ್ರ. ಈ ವಿಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ. ಅನ್ವಿಕಾನ ಇನ್ನೂ ಸಮ್ಮರ್ ಹಾಲಿಡೇಗೆ ಕಳಿಸಿಲ್ಲ ಯಾವುದೇ ಊರಿಗೂ. ಅವ್ರ ಅತ್ತೆ ಊರಿಗೆ ಕಳಿಸಿದ್ದೆ. 15 days ಇರು ಅಂತ ನಾನು ಹೇಳಿ ಬಟ್ಟೆ ಎಲ್ಲ ಕೊಟ್ಟು ಕಳಿಸಿದ್ರೆ ಅವಳು 2 daysಗೆ ರಿಟರ್ನ್ ಬಂದುಬಿಟ್ಲು, ನಾನು ಇರಲ್ಲ ಅಂತ ಹೇಳಿ. ಇನ್ನು 2 daysಲ್ಲಿ ನಮ್ಮ ಊರಲ್ಲಿ ಜಾತ್ರೆ ಇದೆ, ಅಲ್ಲಿಗೆ ಹೋದರೆ ಅಲ್ಲೇ ಬಿಟ್ಟು ಬರ್ತೀನಿ ಅವಳನ್ನು. 1 month ಅಲ್ಲೇ ಇರ್ತಾಳೆ ನಮ್ಮಮ್ಮ ಮನೆಯಲ್ಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.